ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಕುಕ್ ವಿದೌಟ್ ಫೈರ್ ಅಂತಲೇ ಹೇಳ್ಬೋದು. ಒಂದು ಸ್ವೀಟ್ ರೆಸಿಪಿ ಮಾಡೋದನ್ನು ತೋರಿಸಾತೀನಿ. ಅದು ಘೀ ಲಡ್ಡು. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಘೀ ಲಡ್ಡು ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಅಂತ. ಸೊ ಫಸ್ಟ್ ನಾವೊಂದು ಮಿಕ್ಸಿಂಗ್ ಬೌಲಿಗೆ ಸಕ್ಕರೆ ತೊಗೋತೀನಿ. ಈ ಸ್ಪೂನ್ಲೆ 2 ಸ್ಪೂನ್ನಷ್ಟು ನಾನು ಸಕ್ಕರೆನ ತೊಗೋತೀನಿ. ಸೊ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕುಟ್ಟಿದ ಯಾಲಕ್ಕಿ ಪುಡಿ ಹಾಕೊಳತ್ತೀನಿ. ಇದಾದಮೇಲೆ ಇದಕ್ಕೆ ಒಂದು 4 ಟೀ ಸ್ಪೂನ್ನಷ್ಟು ನಾನು ತುಪ್ಪ ಹಾಕೋತೀನಿ. ತುಪ್ಪ ಎಷ್ಟು ಜಾಸ್ತಿ ಹಾಕೋತಿಲ್ಲ ಅಷ್ಟು ಮಸ್ತ್ ಟೇಸ್ಟಾಗಿ ಬರ್ತೈತಿ. ನಾವೊಂದು 4 ಟೀ ಸ್ಪೂನ್ನಷ್ಟು ಏನಂದ್ರೆ ತುಪ್ಪನ ಹಾಕ್ಕೊಂಡೀನಿ. ಈಗ ಇದಿಷ್ಟೂ ಕೂಡ ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ವಿಸ್ಕರ್ ಹೆಲ್ಪ್ಲೇನೂ ಮಾಡ್ಬೋದು, ಸ್ಪೂನ್ ಹೆಲ್ಪ್ಲೇ ಮಾಡಿದ್ರೆ ಜಾಸ್ತಿ ವೇಸ್ಟ್ ಆಗಂಗಿಲ್ಲ. ಸೊ ಹಂಗಾಗಿ ನಾನು ಸ್ಪೂನ್ ಹೆಲ್ಪ್ಲೇ ಮಾಡತ್ತೀನಿ. ಸೊ ಇದನ್ನು ಚಲೋ ಸಕ್ಕರೆ ಜೊತೆ ಕೂಡ್ಕೊಂಡ ಮೆಲ್ಟ್ ಆಗಬೇಕು. ಆ ಥರ ಇದನ್ನು ಕಲಿಸ್ಕೋಬೇಕು. ನೋ ಗ್ಯಾಸ್ ಅಂತಲೇ ಹೇಳ್ಬೋದು. ಕುಕ್ ವಿದೌಟ್ ಫೈರ್ ಏನಿರ್ತದಲ್ಲ ಆ ಥರ ರೆಸಿಪಿ ಇದು. ಲಾಸ್ಟ್ ವೀಕು ಚೆರಿ ಸ್ಕೂಲ್ನಾಗ ಕುಕ್ ವಿದೌಟ್ ಫುಡ್ ಅನ್ನೋ ಒಂದು ಕಾಂಪಿಟಿಷನ್ ಆರ್ಗನೈಸ್ ಮಾಡಿದ್ರು ಪೇರೆಂಟ್ಸಿಗೆ ಅಂಥೇಳಿ, ಮದರ್ಸಿಗೆ ಅಂಥೇಳಿ. ಸೊ ಅದರೊಳಗೆ ನಾನು 45 ಮಿನಿಟ್ಸ್ ಟೈಮ್ ಕೊಟ್ಟಿದ್ರು. ಆ ಟೈಮ್ ಒಳಗೆ ನಾನು ಇದರ ರೆಸಿಪಿನ ಮಾಡಿದ್ದೆ. ಒಟ್ಟು 3 ರೆಸಿಪಿ ಮಾಡಿದ್ದೆ. ಒಂದು ಹಸಿ ಅವಲಕ್ಕಿ, ಇನ್ನೊಂದು ಇದು ಘೀ ಲಡ್ಡು, ಮತ್ತು ಇನ್ನೊಂದು ಮಿಂಟ್ ಮೊಜಿಟೋ ಮಾಡಿದ್ದೆ. ಹಸಿ ಅವಲಕ್ಕಿನ ಆಲ್ರೆಡಿ ನನ್ನ ಚಾನಲ್ನಾಗ ನಾನು ಅಪ್ಲೋಡ್ ಮಾಡೀನಿ ವಿಡಿಯೋನ. ಯಾರಿನ ಮಟ ನೋಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ನೋಡಿ ಬರ್ರಿ. ನೋಡಿರಿ ಬೆನ್ನಿ ಥರ ಸ್ಮೂತಾಗಿ ಒಂದು ಮಿಕ್ಸ್ಚರ್ ರೆಡಿ ಆಯ್ತು. ಈಗ ಇದಕ್ಕೆ ನಾವು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಳೋಣಂತ. ಸಕ್ಕರೆ ತೊಗೊಳಕ್ಕೆ ಯಾವುದು ಸ್ಪೂನ್ ಯೂಸ್ ಮಾಡಿರ್ತಿರಲ್ಲ ಅಥವಾ ಬೌಲ್ ಯೂಸ್ ಮಾಡಿರ್ತಿರಲ್ಲ ಅದೇ ಬೌಲನ್ನ 2 ಲೋಟ ಸಕ್ಕರೆ, 4 ಚಮಚೆ ತುಪ್ಪಕ್ಕೆ ಇದು ಹಾರ್ಡ್ಲಿ ಒಂದು 2.5 3 ಚಮಚದಷ್ಟು ಕಪ್ನಷ್ಟು ಪುಟಾಣಿ ಹಿಟ್ಟನ್ನು ತೊಗೋತೈತಿ. ಅಂದ್ರೆ ನಾನು ಈ ಕಪ್ಲೆ 2 ಕಪ್ ಸಕ್ಕರೆ ತೊಗೊಂಡಿದ್ದೆ. ಸೊ ಇದೇ ಕಪ್ಲೆನ 2.5 3 ಕಪ್ ನಾನು ಪುಟಾಣಿ ಹಿಟ್ಟನ್ನು ಹಾಕೋತೀನಿ. ಸ್ವಲ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಒಂದೇ ಸಲ ಹಾಕ್ಕೊಂಡ್ವಿ ಅಂತಂದ್ರೆ ಮಿಕ್ಸ್ ಮಾಡ್ಕೊಳಕ್ಕೆ ಒಂಚೂರು ಟಫ್ ಆಕೈತಿ. ಸೊ ಸಾಫ್ಟಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೊಂದು ಸ್ವಲ್ಪ ಇದು ಗಟ್ಟಿ ಅನ್ಸಾತೈತಿ ಅಂತಂದ್ರೆ ಸ್ವಲ್ಪ ಹಾಲು ಹಾಕೋರಿ. ಬಟ್ ಹಾಲು ನೆಸಸರಿ ಇಲ್ಲ. ತುಪ್ಪದಾಗನ ಇದು ಕರೆಕ್ಟ್ ಮಿಕ್ಸ್ಚರ್ ಆಗಿಬಿಡ್ತೈತಿ. ಸೇಮ್ ಟು ಸೇಮ್ ಇನ್ಸ್ಟಂಟ್ ಬೇಸನ್ ಉಂಡೆ ಅಂತಲೇ ಹೇಳ್ಬೋದು. ಆ ಥರ ರೆಡಿ ಆಗ್ತೈತಿ ನೋಡ್ರಿ. ಉಂಡೆ ಕಟ್ಟು ಅದಕ್ಕೆ ಬಂದೈತಿ. ಈಗ ಕೈಗೊಂಚೂರು ನಾವು ತುಪ್ಪ ಹಚ್ಕೊಂಡು ಉಂಡಿನ ಕಟ್ಟೋಣಂತ. ಸೊ ಮಿಕ್ಸ್ಚರ್ ಎಲ್ಲ ರೆಡಿ ಆಗೈತಿ. ಈಗ ನಾನು ಕೈಗೆ ಒಂದು ಸ್ವಲ್ಪ ಇಲ್ಲೇ ತುಪ್ಪ ಹಚ್ಕೋತೀನಿ. ಸೊ ಈ ಥರ ತುಪ್ಪ ಹಚ್ಕೊಂಡು ಹಿಟ್ಟನ್ನು ತೊಗೊಂಡು ಸ್ವಲ್ಪನ ತೊಗೋತೇನೆ ನಾನು. ಸಣ್ಣ ಉಂಡೆ ಕಟ್ಕೋತೇನಲ್ಲ, ಸೊ ಹಾಗಾಗಿ ಚಲೋತ್ನಂಗೆ ಈ ಥರ ಪ್ರೆಸ್ ಮಾಡಿ ಉಂಡಿನ ಕಟ್ಕೊಳ್ಳೋಣಂತ. ಭಾರಿ ಈಸಿ ನೋಡ್ರಿ. ಎಷ್ಟು ಮಸ್ತ್ ಆಗ್ತಾವೆ ಅಂದ್ರೆ ಅಷ್ಟು ಮಸ್ತ್ ಆಗ್ತಾವೆ, ಮತ್ತು ಟೇಸ್ಟು ಕೂಡ ಅಷ್ಟು ಮಸ್ತಾಗಿ ಬರ್ತಾವೆ ನೋಡ್ರಿ. ಸೊ ಲಡ್ಡು ರೆಡಿ ಅದು. ಇದೇ ಥರ ಇನ್ನೊಂದಿಷ್ಟು ಲಡ್ಡುಗಳನ್ನ ನಾನು ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತೆ. ಸೊ ಉಂಡೆ ಎಲ್ಲ ಕಟ್ಟಿ ರೆಡಿ ಮಾಡ್ಕೊಂಡೆ ನೋಡ್ರಿ. ಎಷ್ಟು ಮಸ್ತ್ ರೆಡಿ ಆಗ್ಯಾವ. ಈಗ ನಾವು ಹಿಂಗೆ ಸಿಂಪಲಿ ಡೆಕೋರೇಟ್ ಮಾಡ್ಕೊಳ್ಳೋಣಂತ. ಒಂದು ಚಾಕು ಹೆಲ್ಪ್ಲೆ ಜಸ್ಟ್ ಹಿಂಗೆ ಒಂದು ಪ್ಲಸ್ ಕಟ್ ಮಾಡ್ಕೊಳ್ಳೋ. ಫುಲ್ ಕಟ್ ಮಾಡೋದು ಬೇಡ, ಜಸ್ಟ್ ಅಷ್ಟೇ ಮಾರ್ಕ್ ಮಾಡೋನು. ನಡುವ ಒಂದು ಲವಂಗನ ಈ ಥರ ಉಲ್ಟಾ ಡಿಪ್ ಮಾಡೋಣಂತ. ಆಮೇಲೆ ಪಿಸ್ತಾ ಆರ್ ಬಾದಾಮ್, ಗೋಡಂಬಿ ಏನೋ ಒಂದು ಡ್ರೈ ಫ್ರೂಟ್ನ ಜಸ್ಟ್ ಹಿಂಗೆ ಡೆಕೋರೇಟ್ ಥರ ಮಾಡ್ಕೊಳ್ಳೋಣಂತ. ಭಾರಿ ಮಸ್ತಾಗಿರೋಂಥ ಲಡ್ಡು ರೆಡಿಯಾಗವ ನೋಡಿ. ಸೊ ಫ್ರೆಂಡ್ಸ್, ಫೈನಲಿ ನಾನು ಮಾಡ್ದಂಥ ಘೀ ಲಡ್ಡು ರೆಡಿಯಾಗ್ಯಾವ ನೋಡಿರಿ. ಒಂಚೂರು ನಾನು ಒಂದಿಷ್ಟು ಲಡ್ಡುಗಳನ್ನ ಡೆಕೋರೇಟ್ ಮಾಡಿ ತೋರಿಸಾತೀನಿ, ಒಂದಿಷ್ಟನ್ನು ಹಂಗನ ತೋರಿಸಾತೀನಿ. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ರೆಡಿ ಆಗ್ತಾವೆ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.